ಬಟಾಣಿ ಆಯ್ತು, ಇಡ್ಲಿ ಆಯ್ತು, ಈಗ ಟ್ಯಾಟೂವಿನ ಸರದಿ. ಟ್ಯಾಟೂ ಇಂಕ್ ಮೇಲೆ ಆರೋಗ್ಯ ಇಲಾಖೆ ಕಣ್ಣಿಟ್ಟಿದೆ. ಇತ್ತೀಚಿನ ದಿನಗಳಲ್ಲಿ ಟ್ಯಾಟೂ ಹಾಕಿಸಿಕೊಳ್ಳುವವರ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ. ಈಗ ಟ್ಯಾಟೂ ಇಂಕ್ ಮೇಲೆ ಆರೋಗ್ಯ ಇಲಾಖೆ ಕಣ್ಣಿಟ್ಟಿದೆ. ಕಾರಣ, ಟ್ಯಾಟೂಗೆ ಬಳಸುವ ಇಂಕ್ ಬಳಕೆ ನಿಷೇಧ ಆಗಬೇಕು ಅಂತ ಚಿಂತನೆ. ರಸ್ತೆ ಬದಿ ಟ್ಯಾಟೂ ಹಾಕಿಸಿಕೊಳ್ಳುವವರಿಗೆ ಮತ್ತು ಹಾಕುವವರಿಗೆ ಶಾಕ್ ಕೊಡ್ತಾ ಇದೆ. ರಸ್ತೆ ಬದಿಯ ಟ್ಯಾಟೂಗೆ ಹಾಗಾದ್ರೆ ಕಡಿವಾಣ ಬೀಳತ್ತಾ? ಟ್ಯಾಟೂಗೆ ಹೊಸ ಕಾನೂನು ರಚನೆ ಆಗಬೇಕು ಅಂತ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಟ್ಯಾಟೂಗೆ ಬಳಸುವ ಇಂಕ್ನಿಂದ ಜೀವಕ್ಕೆ ಕುತ್ತು ಬರುತ್ತೆ. ಕಾರಣ, ಟ್ಯಾಟೂಗೆ ಬಳಸುವಂತಹ ಸೂಜಿ, ಆ ಸೂಜಿಯಿಂದ HIV, ಕ್ಯಾನ್ಸರ್ನಂತಹ ಮಾರಕ ರೋಗಗಳು ಬರ್ತಿದೆ ಅಂತೆ. ಬೀದಿ ಬದಿ ಟ್ಯಾಟೂಗೆ ಬಳಕೆ ಮಾಡುವ ಇಂಕ್ ಒಳ್ಳೆಯದಲ್ಲ, ಆರೋಗ್ಯಕ್ಕೆ ಹಾನಿಕಾರಕ ಅನ್ನೋದು. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಮತಾ. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಮತಾ, ಈ ಟ್ಯಾಟೂನಲ್ಲಿ ಬಳಸುವಂತಹ ಇಂಕ್, ಸೊ ಅದು ಎಷ್ಟು ಹಾನಿಕಾರಕ ಪ್ರತಿಯೊಬ್ಬರಿಗೂ ಕೂಡ? ಏನು ಆರೋಗ್ಯ ಇಲಾಖೆ ಏನ್ ಮಾಹಿತಿ ಕೊಡ್ತಾ ಇದೆ? ನಿಜಕ್ಕೂ ಇದು ಬ್ಯಾನ್ ಆಗುತ್ತಾ? ಕಡಿವಾಣ ಬೀಳುತ್ತಾ ಇದಕ್ಕೆ? ವೀಣಾ, ಟ್ಯಾಟೂಗೂ ಹೊಸ ಕಾನೂನು ತರೋದಿಕ್ಕೆ ಅಂತ ಹೇಳಿ ಈಗ ಆರೋಗ್ಯ ಇಲಾಖೆ ಮುಂದಾಗಿದೆ. ಟ್ಯಾಟೂಗೆ ಅಂತೇಳಿ ಹೊಸ ಕಾನೂನು ಇದುವರೆಗೂ ಕೂಡ ಇಲ್ಲ. ಇದೀಗ ರಾಜ್ಯದಲ್ಲೇ ಹೊಸ ಕಾನೂನನ್ನು ತರೋದಿಕ್ಕೆ ಅಂತ ಹೇಳಿ ರಾಜ್ಯ ಸರ್ಕಾರ ಮುಂದಾಗಿರುವಂತದ್ದು. ಇದಕ್ಕೆ ಅಂದ್ರೆ ಕೇಂದ್ರದಲ್ಲಿ ಕಾಸ್ಮೆಟಿಕ್ ಆಕ್ಟ್ ಇದೆ. ಆಕ್ಟ್ ಅಡಿಯಲ್ಲಿ ಈ ಒಂದು ಏನು ಟ್ಯಾಟೂ ಬರೋದಿಲ್ಲ. ಹಾಗಾಗಿ ಟ್ಯಾಟೂವನ್ನ ಕೂಡ ಕಾಸ್ಮೆಟಿಕ್ ಆಕ್ಟ್ ಅಡಿಯಲ್ಲಿ ತರಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ಕೇಂದ್ರಕ್ಕೆ ಪತ್ರವನ್ನ ಬರೆದಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಏನಾಗಿರೋದು ಅಂತಂದ್ರೆ, ಈಗಾಗಲೇ ಏನು ಬ್ಯಾನ್ ಮಾಡೋದಕ್ಕೆ ಹೊರಟಿರುವಂತಹ ಹಲವಾರು ಏನು ಇಡ್ಲಿಗೆ ಪ್ಲಾಸ್ಟಿಕ್ ಬಳಕೆ ಮಾಡಿರುವಂತದ್ದಿರಬಹುದು, ಅಥವಾ ಹಸಿರು ಬಟಾಣಿ ಏನಿದೆ ಅದಕ್ಕೆ ಕಲರ್ ಮಿಕ್ಸ್ ಮಾಡುವಂತದ್ದಿರಬಹುದು, ಇಂತಹ ಹಲವಾರು ಘಟನೆಗಳು ಏನಿದಾವೆ ಇವೆಲ್ಲವನ್ನು ಬ್ಯಾನ್ ಮಾಡೋದಕ್ಕೆ ಅಂತ ಹೊರಟಿರುವಂತಹ ಏನು ಆರೋಗ್ಯ ಇಲಾಖೆ, ಅದರ ಜೊತೆಗೆ ಇದನ್ನು ಕೂಡ ಈಗ ಟ್ಯಾಟೂಗೆ ಒಂದು ಕಡಿಮೆ ಅಂದ್ರೆ ಉತ್ತಮ ಕ್ವಾಲಿಟಿ ಅಲ್ಲದ ಒಂದು ಇಂಕ್ ಅನ್ನ ಬಳಸ್ತಾ ಇರುವಂತದ್ದು ಕೂಡ ಗೊತ್ತಾಗಿದೆ. ಇದರಿಂದ ಚರ್ಮ ರೋಗದ ಸಮಸ್ಯೆ ಉಂಟಾಗ್ತಾ ಇದೆ, ಆರೋಗ್ಯದ ಮೇಲೆ ಭಾರಿ ಪರಿಣಾಮ ಬೀರ್ತಾ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಇದು ಮುಖ್ಯವಾಗಿ ಅಂದ್ರೆ ಇದಕ್ಕೆ ಏನು ಟ್ಯಾಟೂಗೆ ಬಳಸುವಂತಹ ಮತ್ತಷ್ಟು ಮಾಹಿತಿ ಪಡಿತೀನಿ. ಈಗ ಡರ್ಮಟಾಲಜಿಸ್ಟ್ ಆದಂತಹ ಗಿರೀಶ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಗಿರೀಶ್ ಅವರೇ. ಮೇಡಮ್ ನಮಸ್ತೆ. ಗಿರೀಶ್ ಅವರೇ, ಇತ್ತೀಚಿನ ದಿನಗಳಲ್ಲಿ ಟ್ಯಾಟೂ ಹಾಕಿಸಿಕೊಳ್ಳುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆದ್ರೆ ಈ ಟ್ಯಾಟೂಗೆ ಹಾಕುವಂತಹ ಇಂಕ್, ಸೊ ಇದು ಒಳ್ಳೆಯದಲ್ಲ ಅನ್ನುವಂಥದ್ದು ಈಗ ಸ್ಟಡಿ ಮೂಲಕ ಗೊತ್ತಾಗ್ತಾ ಇದೆ. ಏನ್ ಹೇಳ್ತೀರಿ ಸರ್, ಯಾವ ರೀತಿ ಇದು ಅಪಾಯ? ಮೇಡಮ್, ಇದರಲ್ಲಿ ಎರಡು ರೀತಿ ತೊಂದರೆ ಆಗೋ ಸಾಧ್ಯತೆ ಇದೆ. ಅಂದ್ರೆ ಈಗ ಕಳಪೆ ಗುಣಮಟ್ಟ ಇಂಕ್ ಯೂಸ್ ಮಾಡೋದ್ರಿಂದ ಅಥವಾ ಕಂಟಾಮಿನೇಟೆಡ್ ಅಂತೀವಲ್ಲ, ಅದೇ ಆ ತರ ಇಂಕ್ ಯೂಸ್ ಮಾಡಿದ್ರೆ ಒಂದು ಅಲರ್ಜಿಕ್ ರಿಯಾಕ್ಷನ್ಸ್ ಅಂದ್ರೆ ಟ್ಯಾಟೂ ಹಾಕಿ ಇಮಿಡಿಯೇಟ್ ಆಗಿ ಆಗಂತದ್ದು. ಇಮಿಡಿಯೇಟ್ ಅಂದ್ರೆ ಕೆಂಪಗಾಗೋದು, ಗುಳೆಗಳ ರೀತಿ ಆಗೋದು, ಊದ್ಕೊಳ್ಳೋದು, ಆ ತರ ಆಗ್ಬೋದು. ಮತ್ತೆ ಫೀವರು, ಕೆಲವರಿಗೆಲ್ಲ ಜ್ವರ ಬರೋದು, ಚಳಿ ಜ್ವರ ಅದೆಲ್ಲ ಆಗೋ ಸಾಧ್ಯತೆ ಇದೆ. ಇದು ಇಮಿಡಿಯೇಟ್. ಇನ್ನ ಇದಲ್ಲದೆ ಇನ್ಫೆಕ್ಷನ್ಸ್, ಈಗ ಕಂಟಾಮಿನೇಟೆಡ್ ಇನ್ಫೆಕ್ಷನ್ಸ್ ಇದ್ರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಅಂತೀವಿ. ಈಗ ಸ್ಟೆಫಿಲೋಕಾಕಲ್ ಔರಿಯಸ್ ಅಂತ ಒಂದು ಬ್ಯಾಕ್ಟೀರಿಯಾ ಇದೆ. ಅದರಿಂದ ಇಂಪೆಡಿಗೋ ಮತ್ತೆ ಎರ್ಸಿಪೆಲಾಸ್ ಎಲ್ಲ ಸಿವಿಯರ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇದೆ. ಮತ್ತೆ ವೈರಲ್ ಇನ್ಫೆಕ್ಷನ್ಸ್, ಬ್ಲಡ್ ಬಾರ್ನ್, ಬ್ಲಡ್ ಇಂದ ಟ್ರಾನ್ಸ್ಮಿಟ್ ಆಗುತ್ತೆ ನೋಡಿ. HIV, HBsAg, ಹೆಪಟೈಟಿಸ್, HCV ಇದೆಲ್ಲ ಟ್ರಾನ್ಸ್ಮಿಟ್ ಆಗೋ ಸಾಧ್ಯತೆಗಳಿದೆ. ಮತ್ತೆ ಇದು ಏನಂದ್ರೆ, ಇದು ಕೆಲವು ತಿಂಗಳುಗಳಿಂದ ಕೆಲವು ವರ್ಷಗಳವರೆಗೂ ಏನಾದ್ರು ತೊಂದರೆಗಳಾಗ್ಬೋದು. ಲೈಕ್ ಈಗ ಕೀಲಾಯ್ಡ್ಸ್ ಅಂತ ಹೇಳ್ತೀವಿ, ಗ್ರಾನ್ಯುಲೋಮಾಸ್ ಅಂತ ಹೇಳ್ತೀವಿ, ಅಲ್ಲಿ ಗೆಡ್ಡೆಗಳ ರೀತಿ ಆಗೋದು, ಅದೆಲ್ಲ ಕೆಲವರಲ್ಲಿ ಆಗೋ ಸಾಧ್ಯತೆ ಇದೆ. ಮತ್ತೆ ಇನ್ನೊಂದು ಏನಂದ್ರೆ, ಈಗ ಕೆಲವು ಇದು ಡೈರೆಕ್ಟ್ ಎವಿಡೆನ್ಸ್ ಇಲ್ಲ, ಬಟ್ ಟ್ಯಾಟೂ ಇಂದ ಕ್ಯಾನ್ಸರ್ ಬರೋ ಇದು ಅಂತ ಹೇಳ್ತಾರೆ. ಏನಕ್ಕೆ ಅದರಲ್ಲಿ ಪಾಸಿಬಲ್ ಕಾರ್ಸಿನೋಜನ್ಸ್ ಅಂದ್ರೆ ಕ್ಯಾನ್ಸರ್ ಉಂಟು ಮಾಡೋ ಕೆಮಿಕಲ್ಸ್. ಈಗ ಪಾಲಿಸೈಕ್ಲಿಕ್ ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್. ಅಂದ್ರೆ ಈ ಟ್ಯಾಟೂ ಇಂಕ್ ಸುರಕ್ಷತೆಯ ಬಗ್ಗೆ ಚೆಕ್ ಆಗ್ಲೇಬೇಕು ಅನ್ನುವಂಥದ್ದು. ಥ್ಯಾಂಕ್ ಯು ಗಿರೀಶ್ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.